Hello students, in this video we will be discussing continuity and differentiation exercise 5.1. okay, ಈ ವಿಡಿಯೋ ಒಳಗಡೆ exercise 5.1 discuss ಮಾಡೋಣ. Already we have started with exercise 5.1 and we also solved some of the questions, right? okay, so ಈ ವಿಡಿಯೋ ಒಳಗಡೆ ಇನ್ನು ಸ್ವಲ್ಪ questions ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. okay, so we will see question number 17. okay, question number 17 ಐತೆ ನೋಡ್ರಿ. Find the relationship between A and B so that f defined by f of x equal to ax plus 1 if x is less than or equal to 3 and f of x equal to bx plus 3 if x is greater than 3. so ಇನ್ನೊಂದು ಕ್ವಶನ್ ನೋಡೋಣ. ಕ್ವಶನ್ ಏನೈತಿ, f of x equal to ax plus 1 ಅಂದ್ರೆ ಔಟ್ಪುಟ್ f of x ಅಂದ್ರೆ ಔಟ್ಪುಟ್ f of x equal to ax plus 1 if x is less than or equal to 3. ಇನ್ಪುಟ್ ಅಂದ್ರೆ x, ಇನ್ಪುಟ್ x 3 ಕಿಂತ ಕಡಿಮೆ ಇದ್ರ ಅಥವಾ ಈಕ್ವಲ್ ಇದ್ರ ಔಟ್ಪುಟ್ ಏನ್ ಬರುತ್ತೆ, ax plus 1 ಬರುತ್ತೆ. ಸೆಕೆಂಡ್ ಕೇಸ್ ಏನೈತೆ ನೋಡ್ರಿ, ಎರಡು ಕೇಸ್ ಇದಾವ. ದಿಸ್ ಈಸ್ ದ ಫಸ್ಟ್ ಕೇಸ್ ಅಂಡ್ ದಿಸ್ ಈಸ್ ದ ಸೆಕೆಂಡ್ ಕೇಸ್. ಹೌದಾ? ಸೊ ಫಸ್ಟ್ ಕೇಸ್ ಏನೈತಿ, if input is less than 3 output is ax plus 1, if input is greater than 3 output is bx plus 3, and this whole function it is continuous at x equal to 3, and this whole function it is continuous at ಏನೈತೆ ನೋಡ್ರಿ at x equal to 3 ಇದೆ. ಓಕೆ, ಅಂದ್ರೆ c ವ್ಯಾಲ್ಯೂ ಎಷ್ಟು ಕೊಟ್ರ, 3 ಕೊಟ್ರ. ಸೊ ನೀವೇನು ಕಂಡಿಬೇಕು, ಯು ಶುಡ್ ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ a and b. ಸೊ ರಿಲೇಶನ್ಶಿಪ್ ಬಿಟ್ವೀನ್ a and b ಕಂಡಿರಿ. ಹೆಂಗೆ ಕಂಡಿತ್ರಿ? ಸೊ ಇಫ್ ಇಟ್ ಈಸ್ ಕಂಟಿನ್ಯೂಸ್ ಅಂತ ಅವ್ರ ಕೊಟ್ರ, ಸೊ ಕಂಟಿನ್ಯೂಸ್ ಅಂತ ಅವ್ರ ಕೊಟ್ರೆ ಇದರ ಅರ್ಥ ಏನು ಗೊತ್ತನ್ರಿ, ಕಂಟಿನ್ಯೂಸ್ ಅಂತ ಅವ್ರ ಕೊಟ್ರೆ ಇದರ ಅರ್ಥ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ಟೆಂಡ್ಸ್ ಟು 3 ಈಸ್ ಈಕ್ವಲ್ ಟು ಎಫ್ ಆಫ್ 3 ಅಂತ. ಬೇಸಿಕ್ ಫಂಕ್ಷನ್ ನಮ್ದು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ಟೆಂಡ್ಸ್ ಟು ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ ಅಂತ ಬರೀತಿದೆ. ನೆನಪಾಯ್ತಾ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ಟೆಂಡ್ಸ್ ಟು ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಈ ಕಂಡೀಷನ್ ಏನರ ಸ್ಯಾಟಿಸ್ಫೈ ಆದ್ರೆ, ಈ ಕಂಡೀಷನ್ ಏನರ ಸ್ಯಾಟಿಸ್ಫೈ ಆದ್ರೆ ಆವಾಗ ಏನಂತ ಕರೀತಾರೆ ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರೀತಾರೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಟು ಕಾಲ್ ಇಟ್ ಆಸ್ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಈ ಕಂಡೀಷನ್ ಏನಾಗಬೇಕು, ಸ್ಯಾಟಿಸ್ಫೈ ಆಗ್ಬೇಕು. ಹೌದಾ? ಈಗ ಸ್ವಲ್ಪ ಲಕ್ಷ ಕೊಡ್ರಿ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂಡ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಬೋತ್ ಶುಡ್ ಬಿ ಈಕ್ವಲ್. ಸೊ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂದ್ರೆ ಯಾವುದು? ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂದ್ರೆ ಎಲ್ ಎಚ್ ಎಸ್. ಸೊ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂದ್ರೆ ಎಲ್ ಎಚ್ ಎಸ್, ಫಂಕ್ಷನ್ ವ್ಯಾಲ್ಯೂ ಅಂದ್ರೆ ಎಫ್ ಆಫ್ 3 ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ವ್ಯಾಲ್ಯೂ ಆಫ್ ದ ಲಿಮಿಟ್, ಆರ್ ಎಚ್ ಎಸ್ ಏನು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಂಡ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎರಡು ಏನ್ ಬರಬೇಕು, ಸೇಮ್ ಬರಬೇಕು. ಸೊ ಎರಡು ಸೇಮ್ ಬಂದ್ರೆ ಅವಾಗ ನಾವು ಏನ್ ಕರಿತೀವಿ, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಸೊ ಹಂಗಾರ ಇವೆರಡು ಸೇಮ್ ಅದಾವ ಅಂತ ಅವರ ಕೊಟ್ರ, ಯಾಕಂದ್ರೆ ಕಂಟಿನ್ಯೂಸ್ ಅಂತ ಅವರ ಕೊಟ್ರ. ಕ್ವಶನ್ ಒಳಗಡೆ ಅವರ ಕಂಟಿನ್ಯೂಸ್ ಅಂತ ಕೊಟ್ರ. ಸೊ ಅವರ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಕ್ಕೆ ಕ್ವಶನ್ ಒಳಗಡೆ ಸೊ ಏನಾದಂಗ ಆತೀಗ, ವ್ಯಾಲ್ಯೂ ಆಫ್ ದ ಲಿಮಿಟ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಅವರ ಕೊಟ್ಟಂಗ ಆತು. ವ್ಯಾಲ್ಯೂ ಆಫ್ ದ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತಂದು ಅವರ ಕೊಟ್ಟಂಗ ಆತು. ಓಕೆ, ನಾವು ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಈಗ ಸೊ ಹಂಗಾರೆ ಮೊದಲು ಲಿಮಿಟ್ ಕಂಡಿದ್ರಿ. ಲಿಮಿಟ್ ಹೆಂಗ್ ಕಂಡಿದ್ರಿ? ಸೊ ಒಂದ್ ಕಡೆ ಲಿಮಿಟ್, ಸೊ ಲಿಮಿಟ್ ಅಂದ್ರೆ ಏನ್ ಬರ್ತಾವ, ಲಿಮಿಟ್ ಅಂದ್ರೆ ಎರಡು ಬರ್ತಾವ, ಎಲ್ ಎಚ್ ಎಲ್ ಅಂಡ್ ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಶುಡ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಫಸ್ಟ್ ವಿಲ್ ಟ್ರೈ ಟು ಫೈಂಡ್ ದ ಎಲ್ ಎಚ್ ಎಲ್. ಓಕೆ, ಸೊ ಎಲ್ ಎಚ್ ಎಲ್ ಕಂಡಕ್ಟ್ ಟ್ರೈ ಮಾಡೋಣ. ಸೊ ಎಲ್ ಎಚ್ ಎಲ್ ಏನ್ ಬರುತ್ತೆ ನೋಡ್ರಿ, ಎಲ್ ಎಚ್ ಎಲ್ ಅಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್. 3 ಮೈನಸ್ ಯಾಕೆ? ಯಾಕಂದ್ರೆ ನಾವು ತೊಗೊಳತಿದ್ದೇನೆ ಎಟ್ ಎಕ್ಸ್ ಈಕ್ವಲ್ ಟು ಏನು ತೊಗೊಳತೀವಿ, ಎಟ್ ಎಕ್ಸ್ ಈಕ್ವಲ್ ಟು 3 ತೊಗೊಳತೀವಿ. ಸೊ ಅದಕ್ಕೆ 3 ಮೈನಸ್ ತಗೋಗಿ ನಾವೇನು ತಗೋಬೇಕು, 3 ಪ್ಲಸ್ ತಗೋಬೇಕು. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್. ಸೊ ಇದನ್ನು ಕಂಟಿನ್ಯೂ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ರಿ, ಔಟ್ಪುಟ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂತ ಐತಿ. ವೇರ್ ಎಕ್ಸ್ ಟೆಂಡ್ಸ್ ಟು ಏನೈತಿ, 3 ಮೈನಸ್. ಸೊ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂತಿದ್ರ 3 ಮೈನಸ್ ಅಂದ್ರೆ ಏನು, 3 ಕಿನ್ನ ಸ್ವಲ್ಪ ಕಡಿಮೆ. ಎಕ್ಸ್ ಟೆಂಡ್ಸ್ ಟು 3 ಮೈನಸ್. ಸೊ 3 ಮೈನಸ್ ಅಂದ್ರೆ ಏನು, 3 ಕಿನ್ನ ಸ್ವಲ್ಪ ಕಡಿಮೆ. ಸೊ 3 ಕಿನ್ನ ಕಡಿಮೆ ತಗೊಂಡ್ರೆ ಇನ್ಪುಟ್ 3 ಕಿನ್ನ ಕಡಿಮೆ ತಗೊಂಡ್ರೆ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ. ಸೊ ಇನ್ಪುಟ್ ಏನ್ರ 3 ಕಿನ್ನ ಕಡಿಮೆ ತಗೊಂಡ್ರೆ ಔಟ್ಪುಟ್ ಏನ್ ಬರುತ್ತೆ, ಎಷ್ಟನೇ ಕೇಸ್ ಬರುತ್ತೆ, ಫಸ್ಟ್ ಕೇಸ್ ಸೆಕೆಂಡ್ ಕೇಸ್. ಸೊ ಫಸ್ಟ್ ಕೇಸ್ ಬರುತ್ತೆ, ಯಾಕಂದ್ರೆ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಐತಿ. ಸೊ 3 ಮೈನಸ್ ಅಂತಿದ್ರ, ಸೊ 3 ಮೈನಸ್ ಅಂತಿದ್ರ ಸೊ ಎಷ್ಟನೇ ಕೇಸ್ ಬರುತ್ತೆ, ಫಸ್ಟ್ ಕೇಸ್ ಬರುತ್ತೆ. ಫಸ್ಟ್ ಕೇಸ್ ಏನೈತೆ ನೋಡ್ರಿ, ಎಕ್ಸ್ ಈಸ್ ಲೆಸ್ ದೆನ್ 3.
ಅಂದ್ರೆ ಫಸ್ಟ್ ಕೇಸ್ ಬಂತು. ಸೊ ಇನ್ಪುಟ್ ಈಸ್ ಲೆಸ್ ದೆನ್ 3 ಇದ್ರೆ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ವಿಲ್ ಬಿ ಎಕ್ಸ್ ಪ್ಲಸ್ 1. ಸೊ ಹಿಂಗಾಗಿ ಔಟ್ಪುಟ್ ಏನು ಬರೀರಿ, ಔಟ್ಪುಟ್ ವಿ ಶುಡ್ ರೈಟ್ ಇಟ್ ಆಸ್ ಔಟ್ಪುಟ್ ಏನು ಬರೀತೀರಿ ಹಂಗಾರೆ ಎ ಎಕ್ಸ್ ಪ್ಲಸ್ 1. ಸೊ ಔಟ್ಪುಟ್ ಎಕ್ಸ್ ಪ್ಲಸ್ 1 ಬಂತು. ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್, ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂದ್ರೆ ಏನ್ರಿ ಅರ್ಥ, ವೇರ್ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು 3 ಅಂತ, ಆಲ್ಮೋಸ್ಟ್ ಈಕ್ವಲ್ ಟು 3. ಸೊ ಎಕ್ಸ್ ಟೆಂಡ್ಸ್ ಟು 3 ಮೈನಸ್ ಅಂದ್ರೆ ಎಕ್ಸ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 3. ಸೊ ಇಫ್ ಎಕ್ಸ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 3 ಅಂದ್ರೆ ಎಕ್ಸ್ ಜಾಗದಾಗ 3 ಹಾಕ್ಬೋದಾ. ಸೊ ಎಕ್ಸ್ ಜಾಗದಾಗ 3 ಹಾಕ್ಬೋದು. ಲಿಮಿಟ್ ಅಪ್ಲೈ ಮಾಡ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ 3 ಹಾಕ್ರಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ 3 ಹಾಕಿದ್ರೆ ಲಿಮಿಟ್ ಆನ್ಸರ್ ಏನು ಬರುತ್ತೆ ನೋಡ್ರಿ, ಯು ವಿಲ್ ಗೆಟ್ 3a ಪ್ಲಸ್ 1. ಸೊ ಏನು ಬಂತು ಆನ್ಸರ್, 3a ಪ್ಲಸ್ 1 ಬಂತು. ಇದೇನು 3a ಪ್ಲಸ್ 1 ಬಂತಲ್ಲ, ಈ 3a ಪ್ಲಸ್ 1 ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ಎಲ್ ಎಚ್ ಎಲ್. ಇದು ಬಂದಿದ್ದೇನಿದು ಎಲ್ ಎಚ್ ಎಲ್. ಇದು ಸಿಮಿಲರ್ ಫ್ಯಾಷನ್ ನೀವು ಏನು ಕಂಡಿಬೇಕು, ಯು ಶುಡ್ ಆಲ್ಸೋ ಫೈಂಡ್ ಆರ್ ಎಚ್ ಎಲ್. ಸೊ ಆರ್ ಎಚ್ ಎಲ್ ಅಂದ್ರೆ ಏನು ಮಾಡ್ತೀರಿ, ಆರ್ ಎಚ್ ಎಲ್ ಅಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್. ಓಕೆ, ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ರಿ, ಔಟ್ಪುಟ್. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ರಿ, ಔಟ್ಪುಟ್. ಸೊ 3 ಪ್ಲಸ್ ಅಂದ್ರೆ ಏನು ಹೇಳ್ರಿ, 3 ಕಿನ್ನ ಸ್ವಲ್ಪ ಜಾಸ್ತಿ. 3 ಪ್ಲಸ್ ಅಂದ್ರೆ ಏನು, 3 ಕಿನ್ನ ಸ್ವಲ್ಪ ಜಾಸ್ತಿ. ಸೊ 3 ಪ್ಲಸ್ ಅಂದ್ರೆ ಏನು, 3 ಕಿನ್ನ ಸ್ವಲ್ಪ ಜಾಸ್ತಿ. ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್ ಅಂದ್ರೆ 3 ಕಿನ್ನ ಸ್ವಲ್ಪ ಜಾಸ್ತಿ ಅಂತ. ಸೊ 3 ಕಿನ್ನ ಸ್ವಲ್ಪ ಜಾಸ್ತಿ ಇದ್ರೆ ಯಾವ ಔಟ್ಪುಟ್ ತೊಗೊಂತೀರಿ, ಎಷ್ಟನೇ ಕೇಸ್ ಬರುತ್ತೆ, ಫಸ್ಟ್ ಕೇಸ್ ಬರುತ್ತೆ, ಸೆಕೆಂಡ್ ಕೇಸ್ ಬರುತ್ತೆ, ಸೆಕೆಂಡ್ ಕೇಸ್ ಬರುತ್ತೆ. ಇದು ಫಸ್ಟ್ ಕೇಸ್, ಮ್ಯಾಗಿಂದ ಏನಿದೆ ಸೆಕೆಂಡ್ ಕೇಸ್. ಸೊ ಎಕ್ಸ್ 3 ಕಿನ್ನ ಜಾಸ್ತಿ ಅಂದ್ರೆ ಸೆಕೆಂಡ್ ಕೇಸ್ ಬರುತ್ತೆ. ಸೊ 3 ಕಿನ್ನ ಜಾಸ್ತಿ ಇನ್ಪುಟ್ ಇದ್ರೆ ಔಟ್ಪುಟ್ ಏನು ಬರುತ್ತೆ ನೋಡ್ರಿ, 3 ಕಿನ್ನ ಜಾಸ್ತಿ ಇದ್ರೆ, ಓಕೆ, ಇನ್ಪುಟ್ 3 ಕಿನ್ನ ಜಾಸ್ತಿ ಇದ್ರೆ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ವಿಲ್ ಬಿ bx ಪ್ಲಸ್ 3. ಸೊ ಔಟ್ಪುಟ್ ವಿಲ್ ಬಿ ಏನ್ರಿ, bx ಪ್ಲಸ್ 3. ಓಕೆ, ವೇರ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್, where x tends to 3 plus 1. Next, limit of bx plus 3 where x tends to 3 plus. So where x tends to 3 plus ಅಂದ್ರೆ ಏನ್ರಿ, x ಜಾಗದಾಗ ಆಲ್ಮೋಸ್ಟ್ ಈಕ್ವಲ್ ಟು ಏನು ಹಾಕಬೇಕು, 3 ಹಾಕಬೇಕು. ಸೊ x ಜಾಗದಾಗ ಆಲ್ಮೋಸ್ಟ್ ಈಕ್ವಲ್ ಟು 3 ಹಾಕಿದ್ರೆ ಏನು ಬರುತ್ತೆ ನೋಡ್ರಿ, x ಜಾಗದಾಗ ಆಲ್ಮೋಸ್ಟ್ ಈಕ್ವಲ್ ಟು 3 ಹಾಕಿದ್ರೆ ಯು ವಿಲ್ ಬಿ ಗೆಟಿಂಗ್ ಸಮಥಿಂಗ್ ಲೈಕ್ ದಿಸ್. ಎಷ್ಟು ಬರುತ್ತೆ ಅಂದ್ರೆ 3b ಪ್ಲಸ್ 1 ಬಂತು. x ಜಾಗದಾಗ 3 ಹಾಕಿದ್ರೆ ಏನು ಬಂತು ನೋಡ್ರಿ, x ಜಾಗದಾಗ ಆಲ್ಮೋಸ್ಟ್ ಈಕ್ವಲ್ ಟು 3, ಆಲ್ಮೋಸ್ಟ್ ಈಕ್ವಲ್ ಟು 3 ಅಂದ್ರೆ ಏನು, 3ನ ಹಾಕಬೇಕು. ಸೊ ಹಾಕಿದ್ರೆ ಏನು ಬಂತು, 3b ಪ್ಲಸ್ 1 ಬಂತು. ಸೊ ಎಲ್ ಎಚ್ ಎಲ್ ಏನು ಬಂತು, 3a ಪ್ಲಸ್ 1 ಬಂತು. ಆರ್ ಎಚ್ ಎಲ್ ಏನು ಬಂತು, 3b ಪ್ಲಸ್ 1 ಬಂತು. ಕರೆಕ್ಟ್ ಆಯ್ತು. ಈಗ ನೀವು ಕಂಡುಹಿಡಿದಿದ್ದು ಏನಂದ್ರೆ ಇದು ಲಿಮಿಟ್ ಕಂಡುಹಿಡಿದ್ರಿ. ಸೊ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂದ್ರೆ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಎರಡು ಸಿಕ್ತು. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಕಂಡುಹಿಡಿರಿ. ಸೊ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಕಂಡುಹಿಡಿದಂಗೆ ಯು ಶುಡ್ ಆಲ್ಸೋ ಫೈಂಡ್ ವ್ಯಾಲ್ಯೂ ಆಫ್ ದ ಫಂಕ್ಷನ್. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂದ್ರೆ ಎಫ್ ಆಫ್ 3. ಎಫ್ ಆಫ್ 3 ಅಂದ್ರೆ ಏನು, ಎಫ್ ಅನ್ನು ಫಂಕ್ಷನ್ ಈಗ 3 ಇನ್ಪುಟ್ ಕೊಟ್ಟರೆ ಏನಾಗುತ್ತೆ, ಎಫ್ ಆಫ್ 3 ಅಂದ್ರೆ ಎಫ್ ಅನ್ನೋ ಫಂಕ್ಷನ್ ಈಗ 3 ಇನ್ಪುಟ್ ಕೊಟ್ಟರೆ ಏನಾಗುತ್ತೆ, 3 ಅಂದ್ರೆ ಎಕ್ಸಾಕ್ಟ್ಲಿ 3 ಅಂದ್ರೆ ಏನು, ಈಕ್ವಲ್ ಟು ಇರ್ಬೇಕಂತ. ಎಕ್ಸಾಕ್ಟ್ಲಿ 3 ಅಂದ್ರೆ ಏನು, ಈಕ್ವಲ್ ಟು. ಸೊ ಈಕ್ವಲ್ ಟು ಸೈನ್ ಅಲ್ಲಿ ನೋಡ್ರಿ ಫಸ್ಟ್ ಕೇಸ್ ಬರುತ್ತೆ, ಈಕ್ವಲ್ ಟು ಸೈನ್ ಅಲ್ಲಿ ಬರುತ್ತೆ, ಫಸ್ಟ್ ಕೇಸ್ ಬರುತ್ತೆ. ಈಗ ಈಕ್ವಲ್ ಟು 3 ಇರೋದು ಎಷ್ಟನೇ ಕೇಸ್, ಫಸ್ಟ್ ಕೇಸ್. ಸೊ ಎಕ್ಸಾಕ್ಟ್ಲಿ 3 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ, ಎಕ್ಸಾಕ್ಟ್ಲಿ 3 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ ನೋಡ್ರಿ, ಎಕ್ಸಾಕ್ಟ್ಲಿ 3 ಇನ್ಪುಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ವಿಲ್ ಬಿ 3a ಪ್ಲಸ್ 1. ಅಂದ್ರೆ ಎಕ್ಸ್ ಜಾಗದಾಗ ನೀವು 3 ಕೊಟ್ರಿ, ಎಕ್ಸ್ ಜಾಗದಾಗ ನೀವು 3 ಕೊಟ್ರಿ ಅಂದ್ರೆ ax ಪ್ಲಸ್ 1 ಜಾಗದಾಗ ಏನು ಬರುತ್ತೆ, 3a ಪ್ಲಸ್ 1 ಬರುತ್ತೆ. ದಟ್ ಈಸ್ ಏನ್ರಿ ಎಫ್ ಆಫ್ 3. ತಿಳಿತಾ ಇದು. ಓಕೆ, ಈಗ ನಾವು ಎಲ್ಲಾನು ಕಂಡುಹಿಡಿದ್ವಿ. ಏನೇನು ಕಂಡುಹಿಡಿದ್ವಿ, ವಿ ಫೌಂಡ್ ಔಟ್ ಏನ್ರಿ ಎಫ್ ಆಫ್ 3 ಎಷ್ಟು ಬಂತು, 3a ಪ್ಲಸ್ 1 ಬಂತು. ನೆಕ್ಸ್ಟ್ ವಿ ಫೌಂಡ್ ಔಟ್ ಎಲ್ ಎಚ್ ಎಲ್ ಎಷ್ಟು ಬಂತು, 3a ಪ್ಲಸ್ 1 ಬಂತು. ವಿ ಫೌಂಡ್ ಔಟ್ ಆರ್ ಎಚ್ ಎಲ್ ಎಷ್ಟು ಬಂತು, 3b ಪ್ಲಸ್ 1 ಬಂತು. ಈಗ ಟು ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ a ಆ್ಯಂಡ್ b. ಸೊ ಏನು ಮಾಡ್ಬಿಡ್ರಿ, ಒಂದಕ್ಕೊಂದು ಈಕ್ವಲ್ ಮಾಡ್ಬಿಡ್ರಿ. ಸೊ ಇವು ಮೂರು ಟರ್ಮ್ಸ್ ಒಳಗಡೆ ಒಂದಕ್ಕೊಂದು ಈಕ್ವೇಟ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಇಫ್ ಐ ಈಕ್ವೇಟ್ ಎಲ್ ಎಚ್ ಎಲ್ ಅಂಡ್ ಆರ್ ಎಚ್ ಎಲ್, ಯಾಕಂದ್ರೆ ಕಂಟಿನ್ಯೂಸ್ ಅಂತ ಅವ್ರು ಹೇಳಾರ. ಸೊ ಕಂಟಿನ್ಯೂಸ್ ಅಂತ ಅವ್ರು ಹೇಳೋದಕ್ಕೆ ಎಲ್ ಎಚ್ ಎಲ್ ಶುಡ್ ಬಿ ಈಕ್ವಲ್ ಟು ಏನ್ರಿ, ಆರ್ ಎಚ್ ಎಲ್ಗೆ ಈಕ್ವಲ್ ಇರಬೇಕು, ಯಾಕಂದ್ರೆ ಕಂಟಿನ್ಯೂಸ್ ಅಂತ ಅವ್ರು ಹೇಳಾರ. ಸೊ ಹಿಂಗಾಗಿ ಏನಾಗುತ್ತೆ ನೋಡ್ರಿ, 3a ಪ್ಲಸ್ 1 ಈಕ್ವಲ್ ಟು ಏನಾಯ್ತು, 3b ಪ್ಲಸ್ 1 ಆಯ್ತು. ಸೊ 3a ಪ್ಲಸ್ 1 ಈಸ್ ಈಕ್ವಲ್ ಟು ಏನಾಯ್ತು, 3a ಪ್ಲಸ್ 1 ಈಕ್ವಲ್ ಟು 3a plus 1 equal to 3b plus 1. Okay.
ಸೊ ಹಂಗಾರ ಏನು ಮಾಡ್ಬೋದು ನೋಡ್ರಿ, ಮಿಸ್ಟೇಕ್ ಮಾಡಿವಿ ತಡ್ರಿ. ಮಿಸ್ಟೇಕ್ ಏನಂದ್ರೆ ಇದು ಬಿ ಎಕ್ಸ್ ಪ್ಲಸ್ 3 ಐತಿ, ಆರ್ ಎಚ್ ಎಲ್ 3b ಪ್ಲಸ್ 1 ಬರಂಗಿಲ್ಲ. ಆರ್ ಎಚ್ ಎಲ್ ವಿಲ್ ಬಿ 3b ಪ್ಲಸ್ 3, ಆರ್ ಎಚ್ ಎಲ್ ವಿಲ್ ಬಿ 3b ಪ್ಲಸ್ 3. ಯಾಕಂದ್ರೆ 3b ಪ್ಲಸ್ 3 ಬರುತ್ತೆ. ಯಾಕೆ 3b ಪ್ಲಸ್ 3 ಬರುತ್ತೆ ಆರ್ ಎಚ್ ಎಲ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ಬಿ ಎಕ್ಸ್ ಪ್ಲಸ್ 3 ಐತಿ. ನಾನು 1 ಅಂತ ಹೇಳ್ಬಿಟ್ಟಿನಿ, ಯಾಕಂದ್ರೆ ಮುಂಜಾನೆ ಅದು ವಿಡಿಯೋ ಮಾಡತ್ತೀನಿ ನಾನು ನಿದ್ಕೊಂಡಾಗ. ಇಲ್ಲೇನೈತಿ ನೋಡ್ರಿ ಎಕ್ಸ್. ಸೆಕೆಂಡ್ ಕೇಸ್ ಏನೈತಿ, ಇಫ್ ಇನ್ಪುಟ್ ಈಸ್ ಗ್ರೇಟರ್ ದೆನ್ 3, ಇಫ್ ಇನ್ಪುಟ್ ಈಸ್ ಗ್ರೇಟರ್ ದೆನ್ 3 ಔಟ್ಪುಟ್ ಏನು ಬರ್ಬೇಕು, ಬಿ ಎಕ್ಸ್ ಪ್ಲಸ್ 3 ಬರ್ಬೇಕು. ಇಫ್ ಇನ್ಪುಟ್ ಈಸ್ ಗ್ರೇಟರ್ ದೆನ್ 3 ಔಟ್ಪುಟ್ ಏನು ಬರ್ಬೇಕು, ಬಿ ಎಕ್ಸ್ ಪ್ಲಸ್ 3 ಬರ್ಬೇಕು. ಎಕ್ಸ್ ಜಾಗದಾಗ ಏನಾಗ್ತೀರಿ, ಎಕ್ಸ್ ಜಾಗದಾಗ ಏನಾಗ್ತೀರಿ 3 ಹಾಕ್ತೀರಿ. ಎಕ್ಸ್ ಜಾಗದಾಗ 3 ಹಾಕಿದ್ರೆ ಏನು ಬಂತು, 3b ಪ್ಲಸ್ 3 ಬರ್ಬೇಕು. ಆ 3b ಪ್ಲಸ್ 1 ಅಂತ ಹಚ್ಚಿದ್ದೆ, ಸೊ ಮಿಸ್ಟೇಕ್ ಆಯ್ತು. ಓಕೆ, ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ. ಸೊ ಕರೆಕ್ಟ್ ಮಾಡ್ಕೊಂಡು ಆರ್ ಎಚ್ ಎಲ್ ಎಷ್ಟು ಬಂತು, 3b ಪ್ಲಸ್ 3 ಬಂತು. ಸೊ ಆರ್ ಎಚ್ ಎಲ್ 3b ಪ್ಲಸ್ 3 ಬಂದ್ರೆ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡಿದ್ರಿ ಮರೋಕ್ರಿ ಇಲ್ಲಿ. ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡಿದ್ರೆ 3a ಪ್ಲಸ್ 1 ಈಕ್ವಲ್ ಟು 3b ಪ್ಲಸ್ 3 ಬರ್ಬೇಕು. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡಿದ್ರೆ ಏನು ಬರ್ಬೇಕು, 3a ಪ್ಲಸ್ 1 ಈಕ್ವಲ್ ಟು 3b ಪ್ಲಸ್ 3. ಸೊ ಮಾಡ್ರಿ ಏನು ಬರುತ್ತೆ ನೋಡ್ರಿ. ಸೊ 3a ಪ್ಲಸ್ 1 ಈಕ್ವಲ್ ಟು 3b ಪ್ಲಸ್ 3. ಸೊ 3a ಇಲ್ಲೇ ಇಡ್ರಿ, 1 ಆ ಕಡೆ ಕಳಿಸ್ರಿ. ಸೊ 3a ಇಲ್ಲೇ ಇಟ್ಟು 1 ಆ ಕಡೆ ಕಳಿಸಿರಿ ಬರ್ತು ನೋಡ್ರಿ, 3b ಪ್ಲಸ್ 2 ಬಂತು. ಓಕೆ, 3b ಪ್ಲಸ್ 2 ಬಂತು. ನೆಕ್ಸ್ಟ್ ಏನು ಮಾಡ್ಬೋದು ನೋಡ್ರಿ. ಸೊ ಇದು 3b ಲೆಫ್ಟ್ ಸೈಡ್ ತೋರಿ ಏನಾಯ್ತು ನೋಡ್ರಿ, 3a ಮೈನಸ್ 3b ಈಕ್ವಲ್ ಟು 2 ಬಂತು. ಅಥವಾ 3 ಟೈಮ್ಸ್ a ಮೈನಸ್ b ಈಕ್ವಲ್ ಟು 2 ಬರುತ್ತೆ. or you can write it as a equal to b plus 2 by 3. okay, so ಏನು ಬರಿಬೋದು ನೀವು, ಫೈನಲಿ you can write it as a equal to b plus 2 by 3 ಬರಿಬೋದು. ಓಕೆ, ಸೊ ಇದನ್ನು ಸ್ವಲ್ಪ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರಿ ಅಂತಂದ್ರೆ ಇಷ್ಟೆಲ್ಲ ಮಾಡೋ ಬದಲಿ ನೀವು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ರೆ ಒಂದೇ ಸ್ಟೆಪ್ ಬರ್ತೀವಿ ನೋಡ್ರಿ. ಯು ಕ್ಯಾನ್ ರೈಟ್ ಇಟ್ ಆಸ್ a equal to b plus 2 by 3. ಏನಿದು, ದಿಸ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ಇದು ಕೇಳಾರೋದಲ್ರಿ ಅವರು ಕ್ವಶನ್ ಏನು ಕೇಳ್ಯಾರ, ಕ್ವಶನ್ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಇಫ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ರ. ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ನೀವೇನು ತೊಗೊಂತೀರಿ, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್, ಅಂದ್ರೆ ಲಿಮಿಟ್ ಆಫ್ ದ ಫಂಕ್ಷನ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ತೊಗೊಂಡ್ರಿ. ಸೊ ಲಿಮಿಟ್ ಅಂದ್ರೆ ಏನು ಕಂಡಿಡ್ತೀರಿ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಕಂಡಿಡ್ತೀರಿ, ಎರಡು ಈಕ್ವಲ್ ಇರ್ತಾವೆ ಲಿಮಿಟ್ ಎಕ್ಸಿಸ್ಟ್ ಆದ್ರೆ. ಸೊ ಅದಕ್ಕೆ ಏನು ಮಾಡ್ತೀರಿ, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ತೊಗೊಂಡ್ರೆ ನಿಮ್ಗೇನು ಬಂತು, a equal to b plus 2 by 3 which is the relationship between a and b. ತಿಳಿತಾ ಇದ್ದು ಕ್ವಶನ್ ನಂಬರ್ 17 ಈಸಿ ತಂದ್ಕೊಂಡಿನಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 20. ಸೊ ಕ್ವಶನ್ ನಂಬರ್ 20 ಏನೈತೆ ನೋಡ್ರಿ, is the function defined by f of x equal to x square minus n x plus 5 is continuous at x equal to pi ಅಂತ ಕೇಳಾರ. whether this is continuous at x equal to pi ಅಂತ ಕೇಳಾರ. ಸೊ ಕಂಟಿನ್ಯೂಸ್ ಐತಲ್ಲಿ ನೀವು ಅವ್ರಿಗೆ ಹೇಳ್ಬೇಕು. ಸೊ ಹೆಂಗೆ ಹೇಳ್ಬೇಕು ಅಂತಂದ್ರೆ ಈಗ ನೋಡ್ರಿ, ಸೊ ಡೆಫಿನಿಷನ್ ಏನೈತಿ ಮತ್ತು ಕಂಟಿನ್ಯೂಸ್ ಅಂತ ಕರೆಕ್ಟ್ ಡೆಫಿನಿಷನ್ ಏನೈತಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಪೈ. ಇಲ್ಲಿ ಸಿ ಜಾಗದಾಗ ಏನೈತಿ, ಸಿ ಜಾಗದಾಗ ಏನು ಕೊಟ್ರ, ಪೈ ಕೊಟ್ರ. ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ. ಸೊ ಇದೇನಿದು ಬೇಕಾಗಿದ್ದು ನಮ್ಗೆ ಕಂಟಿನ್ಯೂಸ್ ಅಂತ ಕರಿಬೇಕಂದ್ರೆ ಇದ ಕಂಡೀಷನ್ ನಾವು ಚೆಕ್ ಮಾಡ್ಬೇಕಾಗತ್ತೆ. ಹೌದಾ, ಈಗ ನೆಕ್ಸ್ಟ್ ಸೊ ಫಸ್ಟ್ ಲಿಮಿಟ್ ಕಂಡಿಡಿಯೋಣ. ಲಿಮಿಟ್ ಕಂಡಿಡ್ಬೇಕಂದ್ರೆ ಏನು ಮಾಡಬೇಕು, ವಿ ಶುಡ್ ಫೈಂಡ್ ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಎಲ್ ಎಚ್ ಎಲ್ ಅಂದ್ರೆ ವಿಲ್ ಗೆಟ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್. ಸೊ ಸಿಮಿಲರ್ಲಿ ಆರ್ ಎಚ್ ಎಲ್ ಅಂದ್ರೆ ಏನು ಬರುತ್ತೆ, so RHL ಅಂದ್ರೆ we will get something like limit of f of x where x tends to pi plus.
ಸೊ ಹೆಂಗೆ ಮಾಡ್ತೀರಿ, ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಅಂದ್ರೆ ಏನ್ರಿ, ಪೈ ಮೈನಸ್ ಅಂದ್ರೆ ಪೈಕಿನ ಕಡಿಮೆ. ಸೊ ಪೈ ಮೈನಸ್ ಅಂದ್ರೆ ಪೈಕಿನ ಕಡಿಮೆ. ಸೊ ಪೈ ಮೈನಸ್ ಅಂದ್ರೆ ಪೈಕಿನ ಕಡಿಮೆ ಹಚ್ತೀರಾ. ಸೊ ಹೆಂಗೆ ಹಚ್ಬೋದು, ಲಿಮಿಟ್ ಆಫ್ ಔಟ್ಪುಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಏನಿತ್ತು ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್. ಸಿಮಿಲರ್ಲಿ ಆರ್ ಎಚ್ ಎಲ್ ಏನ್ ಬರುತ್ತೆ ನೋಡ್ರಿ, ಅಲ್ಲೂ ಎಫ್ ಆಫ್ ಎಕ್ಸ್ ಜಾಗದಾಗ ಔಟ್ಪುಟ್ ಹಾಕ್ರಿ. ಔಟ್ಪುಟ್ ಏನಿತ್ತು ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ವೇರ್ ಎಕ್ಸ್ ಟೆಂಡ್ಸ್ ಟು ಏನೈತಿ ಪೈ ಪ್ಲಸ್. ಹೌದಾ. ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಒಳಗಡೆ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಐತೆ ಅಂತ ಐತಿ, ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಅಂತ ಐತಾ. ಪೈ ಮೈನಸ್ ಅಂದ್ರೆ ಏನು, ಆಲ್ಮೋಸ್ಟ್ ಈಕ್ವಲ್ ಟು ಪೈ. ಸೊ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು ಪೈ. ಸೊ ಎಕ್ಸ್ ಜಾಗದಾಗ ಪೈ ಹಾಕ್ಬಿಡ್ರಿ. ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ ಪೈ ಹಾಕ್ಬಿಟ್ರೆ ಯು ವಿಲ್ ಗೆಟ್ ಪೈ ಸ್ಕ್ವೇರ್ ಮೈನಸ್ ಸೈನ್ ಪೈ. ಮೈನಸ್ ಸೈನ್ ಪೈ ಅಂದ್ರೆ ಏನು ಬರುತ್ತೆ, ಮೈನಸ್ ಸೈನ್ ಪೈ ಅಂದ್ರೆ ಯು ವಿಲ್ ಗೆಟ್ 0. ಸೈನ್ 180 ಅಷ್ಟು ರೀ. ಸೈನ್ 180 ಅಂದ್ರೆ ಅಷ್ಟು 0 ಬರುತ್ತೆ. ಟ್ರಿಗ್ನೋಮೆಟ್ರಿ ಕಲ್ತೀರಿ ಫಸ್ಟ್ ಇಯರ್. ಸೊ ಏನು ಬಂತು, 0 ಬಂತು. ಸೊ ನೆಕ್ಸ್ಟ್ ಪ್ಲಸ್ 5 ಹೆಂಗೈತೆ ಹಂಗೆ ಉಳಿದೈತಿ. ಸೊ ಆನ್ಸರ್ ಏನು ಬರುತ್ತೆ ಹಂಗಾರೆ, ಯು ವಿಲ್ ಗೆಟ್ ಪೈ ಸ್ಕ್ವೇರ್ ಮೈನಸ್ 0 ಪ್ಲಸ್ 5 ಅಂದ್ರೆ ಏನು ಬಂತ್ರಿ, ಯು ವಿಲ್ ಗೆಟ್ ಪೈ ಸ್ಕ್ವೇರ್ ಪ್ಲಸ್ 5. ಸೊ ಇದು ಬಂದಿರೋದು ಏನಿದು ಎಲ್ ಎಚ್ ಎಲ್. ಸಿಮಿಲರ್ಲಿ ಆರ್ ಎಚ್ ಎಲ್ ಚೆಕ್ ಮಾಡ್ರಿ. ಎಕ್ಸ್ ಜಾಗದಾಗ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್, ಎಕ್ಸ್ ಟೆಂಡ್ಸ್ ಟು ಪೈ, ಆಗಲೇ ಪೈ ಮೈನಸ್ ಐತಿ, ಏನೈತಿ ಪೈ ಪ್ಲಸ್ ಐತಿ. ಎಕ್ಸ್ ಟೆಂಡ್ಸ್ ಟು ಪೈ, ಪೈ ಪ್ಲಸ್ ಅಂದ್ರೆ ಏನು, ಆಲ್ಮೋಸ್ಟ್ ಈಕ್ವಲ್ ಟು ಪೈ. ಆಲ್ಮೋಸ್ಟ್ ಈಕ್ವಲ್ ಟು ಪೈ ಅಂದ್ರೆ ಎಕ್ಸ್ ಜಾಗದಾಗ ಏನು ಹಾಕ್ಬೋದು, ಪೈ ಹಾಕ್ಬೋದು. ಎಕ್ಸ್ ಜಾಗದಾಗ ಪೈ ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಪೈ ಸ್ಕ್ವೇರ್ ಮೈನಸ್ ಸೈನ್ ಪೈ ಅಂದ್ರೆ 180, ಸೈನ್ 180 ಅಂದ್ರೆ 0. ಸೈನ್ 180 0 ಹಾಕಿದ್ರೆ ಏನು ಬಂತು ಆನ್ಸರ್, ಪೈ ಸ್ಕ್ವೇರ್ ಪ್ಲಸ್ 5 ಬಂತು. ಸೊ ಎಲ್ ಎಚ್ ಅಲ್ಲೂ ಪೈ ಸ್ಕ್ವೇರ್ ಪ್ಲಸ್ 5 ಬಂತು. ಆರ್ ಎಚ್ ಅಲ್ಲೂ ಏನು ಬಂತು, ಪೈ ಸ್ಕ್ವೇರ್ ಪ್ಲಸ್ 5 ಬಂತು. ಕರೆಕ್ಟಾ. ಸೊ ಎಲ್ ಎಚ್ ಎಲ್ ಪೈ ಸ್ಕ್ವೇರ್ ಪ್ಲಸ್ 5, ಆರ್ ಎಚ್ ಎಲ್ ಪ್ಲಸ್ 5. ಈ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನಂದ್ರೆ, ವಿ ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂದ್ರೆ ಎಫ್ ಆಫ್ ಪೈ. ಓಕೆ, ಎಫ್ ಆಫ್ ಪೈ ಕಂಡುಹಿಡಿಯಬೇಕು. ಸೊ ಎಫ್ ಆಫ್ ಪೈ ಅಂದ್ರೆ ಏನು, ಎಫ್ ಅನ್ನೋ ಫಂಕ್ಷನಿಗೆ ಪೈ ಇನ್ಪುಟ್ ಕೊಟ್ಟರೆ ಏನಾಗುತ್ತೆ. ಸೊ ಎಫ್ ಅನ್ನೋ ಫಂಕ್ಷನಿಗೆ ಪೈ ಇನ್ಪುಟ್ ಕೊಟ್ಟರೆ ಏನಾಗುತ್ತೆ, ಇಲ್ಲಿ ನೋಡ್ರಿ, ಇಲ್ಲಿ ಐತೆ ಫಂಕ್ಷನ್. ಅವ್ರು ಕೊಟ್ಟಿದ್ದ ಫಂಕ್ಷನ್ ನೋಡ್ರಿ ಏನೈತಿ, ಎಫ್ ಆಫ್ ಎಕ್ಸ್. ಎಫ್ ಅನ್ನೋ ಫಂಕ್ಷನಿಗೆ ಎಕ್ಸ್ ನ ಇನ್ಪುಟ್ ಕೊಟ್ರೆ, ಎಫ್ ಅನ್ನೋ ಫಂಕ್ಷನಿಗೆ ಎಕ್ಸ್ ನ ಇನ್ಪುಟ್ ಕೊಟ್ರೆ ಔಟ್ಪುಟ್ ಹಿಂಗೆ ಬರುತ್ತೆ. ಹೆಂಗೆ ಬರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ಬರುತ್ತೆ. ಎಕ್ಸ್ ನ ಇನ್ಪುಟ್ ಕೊಟ್ರೆ, ಎಕ್ಸ್ ಜಾಗದಾಗ ಪೈ ಕೊಟ್ರೆ ಪೈ ಸ್ಕ್ವೇರ್ ಮೈನಸ್ ಸೈನ್ ಪೈ ಪ್ಲಸ್ 5 ಬರುತ್ತೆ. ಹೌದಾ. ಇಲ್ಲಿ ಬರೀತಿ ನೋಡ್ರಿ, ಎಫ್ ಆಫ್ ಎಕ್ಸ್ ಇಲ್ಲಿ ಬರೀತಿ ನೋಡ್ರಿ, ಪೈ ಸ್ಕ್ವೇರ್ ಮೈನಸ್ ಸೈನ್ ಪೈ ಪ್ಲಸ್ 5. ಸೊ ಸೈನ್ ಪೈ ಅಂದ್ರೆ 180 ಬರುತ್ತೆ. ಸೊ ಸೈನ್ ಪೈ ಅಂದ್ರೆ ಏನು ಬರುತ್ತೆ, 180 ಬರುತ್ತೆ. ಸೊ ಹಿಂಗಾಗಿ ಉಳಿಯೋದು ಏನು ಉಳಿತೈತಿ, ಯು ವಿಲ್ ಗೆಟ್ ಪೈ ಸ್ಕ್ವೇರ್ ಪ್ಲಸ್ 5. ಕರೆಕ್ಟಾ. ಬಂದಿರೋದು ಏನಿದು ಆರ್ ಎಚ್ ಎಸ್, ಸಾರಿ ಏನ್ರಿ, ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ ಏನಾಯ್ತು ಹಂಗಾರೆ, ಎಲ್ ಎಚ್ ಎಲ್, ಆರ್ ಎಚ್ ಎಲ್ ಮತ್ತು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಮೂರು ಸೇಮ್ ಅದಾವ. ಅಂದ್ರೆ ಏನಾಯ್ತು, ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಇಲ್ಲಿ ಏನು ಬಾಕ್ಸ್ ಒಳಗಡೆ ಬರ್ದೀವಲ್ಲ ಫಸ್ಟ್ ಕಂಡೀಷನ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಅಂದ್ರೆ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಲಿಮಿಟ್ ಯಾಕೆ ಈಕ್ವಲ್ ಐತಿ ಅಥವಾ ಲಿಮಿಟ್ ಯಾಕೆ ಎಕ್ಸಿಸ್ಟ್ ಆಗುತ್ತೆ, ಬಿಕಾಸ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಹಿಂಗಾಗಿ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ ಎಲ್ಲಾನು ಸೇಮ್ ಅದಾವ. ಲಿಮಿಟ್ ಎಲ್ ಎಚ್ ಎಲ್, ಆರ್ ಎಚ್ ಎಲ್ ಎಲ್ಲಾನು ಏನದಾವ, ಸೇಮ್ ಅದಾವ. ಸೊ ಎಲ್ಲಾನು ಸೇಮ್ ಇದ್ರೆ ನಾವು ಏನು ಹೇಳ್ಬೋದು, LHL equal to RHL is equal to value of the function. So this function is continuous at x equal to at x equal to pi. This function is continuous. Okay, so hope you understood this. Okay, thank you.